ಜೆಬಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗಣತಿದಾರರು. ಮಲ್ಲೇಶ್ವರಂ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮೊದಲ ದಿನ ವಾರ್ಡ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣತಿದಾರರು ಕೆಂಡಾಮಂಡರಾಗಿದ್ರು. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರಿಯಾದಂತಹ ವ್ಯವಸ್ಥೆ ಇಲ್ಲ, ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ವಾರ್ಡ್ ಬದಲಾವಣೆ ಮಾಡುವಂತೆ ಕೇಳಲು ಗಣತಿದಾರರು ಬಂದಿದ್ರು. ಬೇರೆ ವಾರ್ಡ್ ನಮಗೆ ಹಾಕೊಡಿ, ಬೇರೆ ವಾರ್ಡ್ ಅನ್ನು ಬದಲಾವಣೆ ಮಾಡಿ ಅಂತ ಹೇಳಿ. ಸೊ ಇವತ್ತು ಮಲ್ಲೇಶ್ವರಂ ಕಚೇರಿಯಲ್ಲಿ ಸಿಬ್ಬಂದಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ಗಣತಿದಾರರು ಆ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಮೀಕ್ಷೆ ವಿಚಾರವಾಗಿ ಗಣತಿದಾರರು ರೊಚ್ಚಿಗೆದ್ದುಬಿಟ್ಟಿದ್ದಾರೆ. ಮಲ್ಲೇಶ್ವರಂ ಜಿಬಿಎ ಮುಂದೆ ಗಣತಿದಾರರ ದಂಡು ಹರಿದು ಬಂದ್ಬಿಟ್ಟಿದೆ. ಮನೆ ಹತ್ತಿರ ವಾರ್ಡ್ ಹಾಕೋದಕ್ಕಾಗಿ ಹೇಳಿದ್ದಾರೆ. ಅಕ್ಕಪಕ್ಕದಲ್ಲೇ ಒಂದು ವಾರ್ಡ್ ಮಾಡಿಕೊಡ್ಬಿಡಿ ಅಂತ ಹೇಳಿ ಈಗ 30 ಕಿಲೋಮೀಟರ್ ದೂರದ ವಾರ್ಡ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಾರ್ಡ್ ಬದಲಾವಣೆ ಮಾಡುವಂತೆ ಕೇಳೋಕ್ ಬಂದ್ರೆ ಒಬ್ಬರೇ ಒಬ್ರು ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೆ ತಮ್ಮ ಆಕ್ರೋಶವನ್ನ ಗಣತಿದಾರರು ಹೊರಹಾಕಿದ್ದಾರೆ. ನೋಡಿ, ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ವಿರುದ್ಧ ಗಣತಿದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊದಲ ದಿನ ವಾರ್ಡ್ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಿಟ್ಟನ್ನು ತೋಡ್ಕೊಂಡಿದ್ದಾರೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಮಲ್ಲೇಶ್ವರಂ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು 30 ಕಿಲೋಮೀಟರ್ ದೂರದ ವಾರ್ಡ್ಗೆ ಕೊಡ್ತಿದ್ದಾರೆ ಅಂತಂದ್ರೆ ನಮಗೂ ಕಷ್ಟ ಆಗುತ್ತೆ ಹೋಗೋದಕ್ಕೆ. ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತನೇ ಒಂದು ವಾರ್ಡ್ ಅನ್ನ ಹಾಕ್ಬಿಡಿ ಅಂತ ಹೇಳಿ ಅಲ್ಲಿರುವಂತಹ ಗಣತಿದಾರರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಕೂಡ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಸಮೀಕ್ಷೆ ವಿಚಾರವಾಗಿ. ಸೊ ಮಲ್ಲೇಶ್ವರಂ ಜಿಬಿಎ ಮುಂದೆ ಗಣತಿದಾರರ ದಂಡೇ ಹರಿದು ಬಂದುಬಿಟ್ಟಿತ್ತು. ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಆಗಮಿಸಿ ಇವತ್ತು ಅಲ್ಲಿರುವಂತಹ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಕೂಗಿದ್ದಾರೆ. ಆದರೆ ಒಬ್ಬರು ಅಲ್ಲಿರುವಂತಹ ಸಿಬ್ಬಂದಿಗಳು, ಅಧಿಕಾರಿಗಳು ರಿಯಾಕ್ಟ್ ಮಾಡಿಲ್ಲ ಅಂತೆ, ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಅಂತೆ. ಅಟ್ಲೀಸ್ಟ್ ಚೇಂಜ್ ಮಾಡ್ತೀವಿ ಇಲ್ಲ ಅತ್ತಾದರೂ ಹೇಳಬೇಕಲ್ವಾ. ಒಬ್ಬರು ಸರಿಯಾಗಿ ಸ್ಪಂದಿಸಿಲ್ಲ ಅಂಥೇಳಿ ಗಣತಿದಾರರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು 30 ಕಿಲೋಮೀಟರ್ ದೂರ ಹೋಗೋದಕ್ಕಾಗಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲಿ ಹಾಕ್ಕೊಟ್ಬಿಡಿ ಅಂಥೇಳಿ ಅಲ್ಲಿರುವಂತಹ ಗಣತಿದಾರರು ಮನವಿ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಮನವಿ ಮಾಡ್ಕೊಂಡ್ರಾದ್ರೂ ರೆಸ್ಪಾನ್ಸ್ ಮಾಡಬೇಕಲ್ವಾ. ಅಧಿಕಾರಿಗಳು ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಅಂತೆ. ಅವ್ರು ಏನೇ ಪ್ರತಿಭಟನೆ ಮಾಡಲಿ, ಅವ್ರು ಏನೇ ಮಾತನಾಡಲಿ, ಸೈಲೆಂಟ್ ಆಗಿದ್ದಾರಂತೆ. ತಮ್ಮ ಆಕ್ರೋಶವನ್ನು ಗಣತಿದಾರರು ಹೊರಹಾಕಿದ್ದಾರೆ ಪ್ರತಿಭಟನೆ ಮಾಡುವ ಮೂಲಕ. ಇದು ಯಾವತ್ತು ಮಾಡಿಕೊಡ್ತಾರೆ, ಏನಾಗುತ್ತೆ? ಯಾಕಂದರೆ 30 ಕಿಲೋಮೀಟರ್ ಹೋಗಬೇಕು ಅಂತಂದರೆ ಸುಮ್ಮನೆನಾ? ಆ ಟ್ರಾಫಿಕ್ ಜಾಮಲ್ಲಿ ಹೋಗಬೇಕು ಅಂತಂದರೆ ನಿಜಕ್ಕೂ ಸಿಕ್ಕಾಪಟ್ಟೆ ಕಷ್ಟ. ಅಂಥದ್ರಲ್ಲಿ ನಮ್ಮ ಸುತ್ತಮುತ್ತನೇ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರೆ ತಪ್ಪ? ಹಾಗಾಗಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಸಿಬ್ಬಂದಿಗಳು ಮಾತ್ರ ಅದಕ್ಕೆ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ನಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಾಗಿ